ಸ್ನೇಹಿತರೆ, ಬೆಳೆ ಪರಿಹಾರ 5 ಜಿಲ್ಲೆಗೆ ಬಿಡುಗಡೆ ಆಗಿದೆ. ಬಿಡುಗಡೆ ಆಗಿ ರೈತರ ಖಾತೆಗೆ ಜಮಾ ಆಗ್ತಾ ಇರುವಂಥದ್ದು ಯಾವ ಯಾವ ಜಿಲ್ಲೆಗೆ ಆಗಿದೆ ಮತ್ತು ಎರಡನೇ ಒಂದು ಮಳೆ ಅತಿ ಹೆಚ್ಚು ಮಳೆಯಿಂದ ಎರಡನೇ ಒಂದು ಜಂಟಿ ಸರ್ವೆ ನಡೆದಿತ್ತು. ಅದನ್ನು ಕೂಡ ಈಗ ಕಂಪ್ಲೀಟ್ ಆಗಿದೆ. ಎರಡನೇ ಸರ್ವೆ ಕೂಡ ಇಲ್ಲಿ ಜಂಟಿ ಸರ್ವೆ ಕೂಡ ಪೂರ್ತಿ ಕ್ಲಿಯರ್ ಆಗಿರುವಂಥದ್ದು. ಆ ಪಟ್ಟಿ ಕೂಡ ಬಿಡುಗಡೆ ಆಗಿದೆ. ಒಂದನೇ ಹಂತದಲ್ಲಿ ಮತ್ತು ಎರಡನೇ ಹಂತದಲ್ಲಿ ಎಷ್ಟೆಲ್ಲ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ, ಎಷ್ಟು ಹೆಕ್ಟೇರ್ಗಳು ಬೆಳೆ ಹಾನಿಯಾಗಿದೆ, ಒಂದನೇ ಹಂತದಲ್ಲಿ ಎಷ್ಟು ಹೆಕ್ಟೇರ್ ಹಾನಿಯಾಗಿದೆ ಮತ್ತು ಎರಡನೇ ಹಂತದಲ್ಲಿ ಎಷ್ಟು ಹೆಕ್ಟೇರ್ ಹಾನಿಯಾಗಿದೆ, ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ನೋಡ್ಬೋದು ಕಲಬುರಗಿ ಜಿಲ್ಲೆಯಲ್ಲಿ ಮೊದಲನೇ ಸರ್ವೆ ಜಂಟಿ ಸರ್ವೆಯಲ್ಲಿ 1,05,967, ಈ ಎರಡನೇ ಜಂಟಿ ಸರ್ವೆಯಲ್ಲಿ 1,91,875, ಒಟ್ಟು ಟೋಟಲ್ 2,97,842. ವಿಜಯಪುರದಲ್ಲಿ 22,268 ಹೆಕ್ಟೇರ್ ಪ್ರದೇಶ ಹಾನಿಯಾಗಿತ್ತು. ಈಗ ಎರಡನೇ ಜಂಟಿ ಸರ್ವೆಯಲ್ಲಿ 2,23,566, ಒಟ್ಟು 2,45,834 ಹೆಕ್ಟೇರ್ ಹಾನಿಯಾಗಿರುವಂಥದ್ದು. ಬೀದರ್ ಜಿಲ್ಲೆಯಲ್ಲಿ 79,887, ಎರಡನೇ ಜಂಟಿ ಸರ್ವೆಯಲ್ಲಿ 86,186 ಹೆಕ್ಟೇರ್ ಹಾನಿಯಾಗಿದೆ. ಒಟ್ಟು 1,66,073 ಹೆಕ್ಟೇರ್ ಆಗಿರುವಂಥದ್ದು. ಯಾದಗಿರಿಯಲ್ಲಿ ಮೊದಲು ಯಾವುದೇ ಹಾನಿಯಾಗಿರಲಿಲ್ಲ. ಎರಡನೇ ಜಂಟಿ ಸರ್ವೆಯಲ್ಲಿ 1,18,186 ಹಾನಿಯಾಗಿರುವಂಥದ್ದು ಸ್ನೇಹಿತರೆ. ಮತ್ತು ಇಲ್ಲಿ ಧಾರವಾಡದಲ್ಲಿ 93,497, ಎರಡನೇ ಜಂಟಿ ಸರ್ವೆಯಲ್ಲಿ 4,133 ಹೆಕ್ಟೇರ್ ಹಾನಿಯಾಗಿದೆ. ಒಟ್ಟು ಟೋಟಲ್ ಇಲ್ಲಿ 97,630 ಧಾರವಾಡ ಜಿಲ್ಲೆಯಲ್ಲಿ ಹಾನಿಯಾಗಿರುವಂಥದ್ದು. ಈಗ ಒಂದನೇ ಹಂತದ ಪರಿಹಾರ ಜಮೆ ಆಗಿದೆ. ಈಗ ಎರಡನೇ ಹಂತದ ಒಂದು ಪರಿಹಾರ ಕೂಡ ಈಗ ಜಮೆ ಆಗುತ್ತೆ. ಒಂದನೇ ಹಂತದ ಪರಿಹಾರ ಕೂಡ ಕೆಲವರಿಗೆ ಬಂದಿಲ್ಲ ಅಂತ ಹೇಳ್ತಾರೆ. 30 ದಿನದವರೆಗೂ ನೀವು ತಾಳ್ಮೆ ಇರಬೇಕು ಸ್ನೇಹಿತರೆ. ಒಂದನೇ ಹಂತದ ಒಂದು ಪರಿಹಾರ ಇನ್ನೂ ಜಮಾ ಆಗಿಲ್ಲ ಅನ್ನೋರು 30 ದಿನಗಳ ಕಾಲಾವಕಾಶ ಇದೆ. 30 ದಿನದಲ್ಲಿ ಅದನ್ನು ಕೂಡ ಜಮಾ ಆಗುತ್ತೆ ಮತ್ತು ಎರಡನೇ ಹಂತದ ಪರಿಹಾರ ಕೂಡ ಜಮಾ ಆಗುತ್ತೆ. ಯಾರೂ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ದಯವಿಟ್ಟು 30 ದಿನಗಳ ಅವಕಾಶ ಕೊಟ್ಟಿದ್ದಾರೆ. 30 ದಿನದವರೆಗೂ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಲ್ಲಿವರೆಗೂ ವೇಟ್ ಮಾಡಿ. ಥ್ಯಾಂಕ್ ಯು.